ಇವನು ಇವನು ನೆಕ್ಸ್ಟ್ ಗಂಡು ಮುಟ್ತಾ ಇದ್ದಾರೆ ಇವರಿಬ್ರು. ಕಾರ್ತಿ ಕಾರ್ತಿ ಈ ಗಿಫ್ಟ್ ಕೊಟ್ಟು ಆ ಕಡೆನೇ ಇಸ್ಕೊಂಬ. ಬಾಯ್ 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 ಬಾ. ಯಾಕೆ ನಾನು ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಮಕೂರಿಂದ ಶಿವಮೊಗ್ಗಕ್ಕೆ ನನ್ನ ಫ್ರೆಂಡ್ ಮದುವೆಗೆ ಅಂತ ಹೋಗ್ತಾ ಇದ್ದೀನಿ. 7:30ಗೆ ಬಸ್ ಇತ್ತು. ಇದು ನಾನೇ ತಗೊಂಡ ನಿರ್ಧಾರ, ಅಂದರೆ ಸೋಲೋ ಆಗಿ ನಾನು ಲಾಂಗ್ ಟ್ರಿಪ್ ಹೋಗ್ತೀನಿ ಅಂತ. ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಗಿತ್ತು ಅನಿಸುತ್ತೆ ನಾನು ಈ ಥರ ಒಬ್ಬಳೇ ಹೋಗಿ. ಇಲ್ಲ ನಾನು ತೊಗೊತೀನಿ ಅಂತ ನನ್ನ ಹಸ್ಬೆಂಡಿಗೂ, ಅಂದರೆ ನಾನು ಈ ಥರ ಹೋಗ್ತೀನಿ ಅಂತ ಹಸ್ಬೆಂಡಿಗೂ ಕಾನ್ಫಿಡೆನ್ಸ್ ಕೊಟ್ಟೆ. ಅವರು ಕೂಡ ಆಯಿತು ನಿನ್ಗಿಷ್ಟ ಆದರೆ ಹೋಗು, ನಾನು ಪಾಪನ ನೋಡ್ಕೊತೀನಿ ಅಂತ. ಅವ್ರು ಕೂಡ ವಾಪಸ್ ನನಗೆ ಅದೇ ಕಾನ್ಫಿಡೆನ್ಸಿಂದ ಕಳಿಸಿರು. ನಾನು ಹಿಂಗೆ ದೂರ ಹೋಗ್ತಾ ಒಂದು ಬುಕ್ಸ್ ಕ್ಯಾರಿ ಮಾಡಿಕೊಂಡು, ಅಂದರೆ ನಾನು ಫಸ್ಟ್ ಅಂದ್ಕೊಂಡಿದ್ದು ಈ ಥರ ವಿಂಡೋ ಸೀಟೇ ಸಿಗುತ್ತೆ, ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಈ ಥರ ಎಲ್ಲ ಹೋಗೋದು, ಅಂದರೆ ಬುಕ್ ಕುತ್ಕೊಂಡು ಹೋಗೋಣ ಅಂತ. ಬಟ್ ಅದು ಆಗಿದ್ದು ವಾಸ್ತವನೇ ಬೇರೆ, ತುಂಬ ರಶ್ ಇತ್ತು. ಬಟ್ ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡಿದರೆ ಎಗೇನ್ ನಾನಲ್ಲಿ ಆನ್ ಟೈಮ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಓಕೆ ನನ್ನ ಮಗಳು ಅದೆಲ್ಲ ಏನು ಇಲ್ವಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ರಶ್ ಇರೋ ಬಸ್ಸಿಗೆ ಹತ್ಕೊಂಡು ನಾನು ಕ್ಯಾರಿ ಮಾಡಿದ ಬುಕ್ಸು ಮೂಕಜ್ಜಿಯ ಕನಸುಗಳು. ಈ ಬುಕ್ಸ್ ಮೇಲೆ ನನಗೆ ಸುಮಾರು ಡೌಟ್ಸ್ ಇತ್ತು. ಇದನ್ನೇ ಯಾಕೆ ನೇಮ್ ಇಟ್ರು, ಮೂಕಜ್ಜಿಯ ಕನಸು ಅಂತ ಯಾಕಿಟ್ರು, ಮೂಕಜ್ಜಿ ಯಾರು ಅಂತ. ಅದನ್ನ ಓದ್ತಾ ನನಗೂ ಗೊತ್ತಾಯಿತು. ಒಬ್ಬರೇ ಎಲ್ಲಿಗೋ ಹೋಗ್ತಿದ್ದೀರಾ ಅಂದರೆ ಬುಕ್ಸ್ ಇಸ್ ದ ಬೆಸ್ಟ್ ಕಂಪ್ಯಾನಿಯನ್ ಅಂತ ಹೇಳ್ಬೋದು. ಯಾಕಂತಂದರೆ ಎಷ್ಟು ಅಂತ ಮೊಬೈಲ್ ನೋಡ್ತೀರಾ, ನೋಡಿ ತಲೆನೋವೇ ಬಂದೋಗುತ್ತಲ್ವ. ಓದ್ತಾ ಗೊತ್ತಾದರೆ ಆಲ್ಮೋಸ್ಟ್ ನನ್ನ ಜರ್ನಿ ತೊಗೊಂಡಿದ್ದು 6 ಅವರ್. ಅಂದರೆ ಸ್ವಲ್ಪ ದಾರಿ ಕೆಟ್ಟೋಗಿದ್ರಿಂದ 1 ಅವರ್ ಎಕ್ಸ್ಟ್ರಾ ಆಯಿತು. 5 ಅವರಿಗೆ ನಾನು ಹೋಗಿ ತಲುಪ್ತಾ ಇದ್ದೆ. ಬೀರೂರಿಂದ ಭದ್ರಾವತಿಯಲ್ಲೆಲ್ಲ ಸ್ವಲ್ಪ ರೋಡ್ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಸೊ ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು. ಬುಕ್ಕು ಓದ್ತಾ ಹೋಗಿದ್ರಿಂದ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಇದು ನಾನು ಬಂದು ತಲುಪಿದ್ದೆ ಶಿವಮೊಗ್ಗಕ್ಕೆ. ಕಾರ್ತಿ ಬಂದ ನನ್ನನ್ನು ಪಿಕ್ ಮಾಡಲಿಕ್ಕೆ. ಒಂಥರ ಏನೋ ಎಲ್ಲ ನೆನಪುಗಳು ವಾಪಸ್ ಬರ್ತಾಯಿತ್ತು. ಒಬ್ಬಳೇ ಅದನ್ನೇ ಕಾರ್ತಿಗೆ ಹೇಳ್ತಾ ಹೋಗ್ತಾ ಇದ್ದೆ, ನಾವೆಷ್ಟು ಚೆನ್ನಾಗಿದ್ವಿ ಶಿವಮೊಗ್ಗದಲ್ಲಿ, ಈ ಲೈಫ್ ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ಬರಬಾರ್ದಾಗಿತ್ತಾ ಅಂತ. ಅದಾದ ತಕ್ಷಣ ಅದು ಮಂಟಪಕ್ಕೆ ಇಬ್ರು ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಬೊಕ್ಕೆಗೆಲ್ಲ ಟ್ರಾವೆಲ್ ಮಾಡಿ, ಬೊಕ್ಕೆ ಕೊನೆಗೂ ಸಿಗಲಿಲ್ಲ, ದೂರ ಇತ್ತಂತೆ. ಸೊ ಸುಮ್ಮನೆ ಟೈಮಾಗಿ ಹೋಗ್ಬಿಡುತ್ತೆ, ಆಲ್ರೆಡಿ ಲೇಟಾಗೇ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈಗೇನು ಇಲ್ಲಿಗೆ ಬಂದು ಸೇರಿದ್ದಾಯಿತು. ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದಾಯಿತು. ಈ ಟ್ರಿಪ್ ಬಂದ್ಬಿಟ್ಟು ನನ್ನ ಈ ವರ್ಷದ ಕೊನೆಯ ಟ್ರಿಪ್ ಆಗಿರುತ್ತೆ. ಅದರಲ್ಲೂ ಈ ಥರ ಮೆಮೊರೀಸಿಂದನೇ ನನ್ನ ಟ್ರಿಪ್ಪು ಎಂಡ್ ಆಗಬೇಕು. ದಟ್ಟು ಈ ವರ್ಷದ ಕೊನೆಯ ಭಾನುವಾರ ಇದೇ ಥರ ಸ್ಪೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ನಾನು ಟ್ರಾವೆಲಿಂಗ್ ಮಾಡಿಕೊಂಡು ನನಗೆ ಬೇಕಾದಂಗೆ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೋಲೋ ಬಂದೆ. ಹಸ್ಬೆಂಡ್ ಬಂದಿದ್ರೆ ಏನೋ ಆಗ್ತಿತ್ತು ಅಂತಲ್ಲ, ಮಗಳು ಬಂದರೆ ಸ್ವಲ್ಪ ಕಿರಿಕಿರಿ, ಅಂದರೆ ಅವಳು ಹೊಸ ಮುಖಗಳು ನೋಡಿದರೆ ಅಡ್ಜಸ್ಟ್ ಆಗಲ್ಲ, ಹಂಗಾಗಿ ಅಷ್ಟೇ. ಹೆಸರು ಅಬ್ಸರ್ವ್ ಮಾಡಿಲ್ಲ ನಾನು. ಇಲ್ಲ ನಿಜ, ಹೆಸರು ಅಬ್ಸರ್ವ್ ಮಾಡಿಲ್ಲ ನಾನು. ಪ್ರಸನ್ನ ಕಣ ಸಿಂಧು ಗೊತ್ತಲ್ಲ ಅಂದ್ಮೇಲೆ ಓ ಅವಳು ನೋಡ್ತೀನಿ. ಹುಡುಗಿ ಒಳ್ಳೋಳು ಅಂತ ನನಗೆ ಮೆಸೇಜ್ ಹಾಕಿದ್ದಾನೆ, ಹುಡುಗ ಒಳ್ಳವನು ಅಂತ ಅವಳಿಗೆ ಮೆಸೇಜ್ ಹಾಕಿದ್ದಾನೆ. ಆದ್ರೆ ಮದುವೆಗೆ ಹೋಗ್ಲಿಲ್ಲ. ನಮಗಿಬ್ರು ಕರೆದಿದ್ರೆ ಬೇರೆ ತರ ಮೆಸೇಜ್ ಹೋಗವೇನೋ ಕರ್ದೆ. ಇವನು ನೆಕ್ಸ್ಟ್ ಗಂಡು ಮುಟ್ತಾ ಇದ್ದಾರೆ ಇವರಿಬ್ರು. ಇನ್ನು ನಾನು ಈ ಇಯರ್ ಎಂಡ್ನ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿ ಎಂಡ್ ಮಾಡ್ತಿರೋದಂತೂ ಇನ್ನೂ ತುಂಬ ಖುಷಿ ಇದೆ. ಅದಕ್ಕೆ ನವೀದ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸುತ್ತೆ. ಈ ಇಯರ್ ಎಂಡಲ್ಲಿ ಅವನ ಮದುವೆ ಇಟ್ಕೊಂಡಿರೋದು, ದಟ್ಟು ಸಂಡೇ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಪಾಸಿಬಲ್ ಆಯಿತು. ನಾನೆಲ್ಲೋ ಓದಿದ್ದೆ, ಅವರು ನಿಜವಾದ ಕ್ಯಾರೆಕ್ಟ್ರು, ಅಂದರೆ ಅವ್ರ ಥರ ಇರೋದು ಫ್ರೆಂಡ್ಸ್ ಜೊತೆ ಇದ್ದಾಗಲೇ ಮಾತ್ರ. ಅಂದರೆ ಅವರು ತನ ಆಚೆ ಬರೋದು, ಅಂದರೆ ಒಳಗಿಂದೇನು ಮಗು ಅಂತ ಮನಸ್ಸಿರುತ್ತೋ, ಅಥವಾ ಅವರಲ್ಲಿ ಏನೇನು ಆಸೆಗಳಿರುತ್ತೋ, ಅಥವಾ ಫಿಲ್ಟರ್ ಇಲ್ಲದೆ ಮಾತಾಡೋದು ಫ್ರೆಂಡ್ಸ್ ಜೊತೆ ಇದ್ದಾಗಲೇ ಅಂತಾನೆ. ಸೊ ಅದು
ಆ ಮೂಮೆಂಟ್ಗಳು ಗಂಡು ಮಕ್ಳಿಗೂ ಅವಶ್ಯಕತೆ ಇರುತ್ತೆ, ಹೆಣ್ಮಕ್ಳಿಗೂ ಅವಶ್ಯಕತೆ ಇರುತ್ತೆ, ಟಿಲ್ ದ ಲೈಫ್ ಎಂಡ್ ಆಗೋವರೆಗೂ. ಸೊ ಈ ಥರ ಮೆಮೊರೀಸ್ನ ಇನ್ನೇನು ಮದುವೆ ಆಗೋಯ್ತು ಮುಗೀತು ಅನ್ನೋದಕ್ಕಿಂತ ಕ್ರಿಯೇಟ್ ಮಾಡ್ಕೊತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮದುವೆಗೆ ಬಂದಮೇಲೆ ಫೋಟೋ ಸೆಷನ್ ಅಂತೂ ಕಂಪಲ್ಸರಿ. ಓಕೆ, ನೀವು ಕಪಲ್ಸ್ ಒಂದ್ಸಲ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿದ್ದು. ಅವ್ರು ಆದಮೇಲೆ ನಾವು ಹೋದ್ವಿ. ಇವರೇ ಮದುವೆ ಗಂಡು ನವೀದ್ ಅಂತ. ಇವರು ಪ್ರೊಫೆಸರ್ ಆಗಿ ಪಾವಗಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರ ವೈಫ್ ಸಿಮ್ರಾನು. ಐ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್ ಇನ್ ದಿಸ್ ವಿಡಿಯೋ. ಓಯ್ ಕಾರ್ತಿ ಈ ಗಿಫ್ಟ್ ಕೊಟ್ಟು ಆ ಕಡೆಯಿಂದ ಇಸ್ಕೊಂಬ, ಹಿಂಗ್ ಕೊಡು, ಹಿಂಗ್ ಇಸ್ಕೊಂಬ, ಕೊಟ್ಟು ಆ ಕಡೆಯಿಂದ ಇಸ್ಕೊಂಬ. ಇನ್ನ ಇವ್ರ ಬಗ್ಗೆ ಹೇಳಲೇಬೇಕು. ಇವರು 5 ಜನ ಫ್ರೆಂಡ್ಸು, ಪಂಚ ಪಾಂಡವ್ರ ಥರ. ಏನಂದರೆ ನವೀದ್ ಬಂದು ನನಗೆ ಡೈರೆಕ್ಟ್ ಫ್ರೆಂಡ್ ಅಲ್ಲ, ಕಾರ್ತಿಯಿಂದ ಫ್ರೆಂಡು. ಅವ್ರು 5 ಜನ ಹೆಂಗೆ ಅಂತಂದರೆ, ನಾನು ಕಾರ್ತಿಗೆ ಫೋನ್ ಮಾಡ್ತಾ ಇದ್ರೆ ಅವನನ್ನು ಬಿಟ್ಟು ಅವರೇ ಜಾಸ್ತಿ ಮಾತಾಡ್ತಾ ಇದ್ರು ನಾನು MSc ಇರ್ತಾ. ಅಂದರೆ ಅವರಲ್ಲಿರೋ ಫ್ರೆಂಡ್ಶಿಪ್ಪು, ಪ್ಯೂರ್ ಬಾಂಡಿಂಗು ಈಗಲೂ ಕೂಡ ಅವರು ಆಲ್ಮೋಸ್ಟ್ ನಾನೊಂದು MSc ಮುಗಿಸಿ 5 ವರ್ಷ ಆಯಿತು. ಎಮೋಷ್ನಲಿ, ಫಿನಾನ್ಷಿಯಲಿ ಒಬ್ರನ್ನೊಬ್ರು ಹಂಗೆ ಕಾಲು ಎಳಿತಾರೆ, ಹಂಗೆ ನಿಂತ್ಕೊಳ್ತಾರೆ. ಇವರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅಂದರೆ ಫ್ರೆಂಡ್ಶಿಪ್ನ ಅಲ್ಲಿಂದೇ ಎಷ್ಟೊಂದು ಜನ ಬಿಟ್ಟು ಬರ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡಿ ಅವ್ರವ್ರ ಮದುವೆಗಳಿಗೂ ನಮ್ಮ ಮದುವೆ, ನಮ್ಮ ಅಣ್ಣನ ಮದುವೆ, ತಮ್ಮನ ಮದುವೆ ಅಂತ ಅನ್ನೋಷ್ಟು ನಿಂತ್ಕೊಂಡು ಒಬ್ರಿಗೊಬ್ರು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಯಾವ ಸಿಚುವೇಶನಲ್ಲಿ ಇದ್ರೂ ಅವ್ರವ್ರ ಮದ್ವೆಗಾಗ್ಲಿ ಎಂಗೇಜ್ಮೆಂಟ್ಸಿಗಾಗಲಿ ಅವ್ರು ಬಂದು ಪ್ರೆಸೆಂಟ್ ಆಗಿರೋದು, ಓಡಾಡ್ಕೊಂಡು ಮಾಡೋದಾಗ್ಲಿ, ಆ ಖುಷಿ ಇರೋದಾಗ್ಲಿ ಅವ್ರ ಫೇಸಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಅಂದರೆ ಫ್ರೆಂಡ್ಶಿಪ್ಪಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ. ಇವ್ರ ಫ್ರೆಂಡ್ಶಿಪ್ಪಿಗೆ ಯಾರು ಕಣ್ ಬೀಳದೆ ಹೀಗೆ ಕೊನೆವರೆಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಾನು ಕೂಡ ಇವಾಗ ಅವರಲ್ಲಿ ಒಬ್ಳಾಗಿದ್ದೀನಿ. ಅಂದರೆ ಯಾರು ಗರ್ಲ್ ಬಂದಿಲ್ವಾ, ಅವ್ರು ಬಂದಿಲ್ವಾ, ನನಗೆ ಕಂಫರ್ಟ್ ಆಗಲ್ಲ ಅಂತ ಇಲ್ಲ. ಇವ್ರು 5 ಜನ ಇದ್ಬಿಟ್ರೆ ಓಕೆ, ನಾನು ಆರಾಮಾಗಿರ್ಬೋದು ಅನ್ನೋ ಥರ. ಇನ್ನೊಂದ್ಸಲಿ ಡೈಲಾಗ್ ಬರಲಿ, ಏನಾರು ಮಾತಾಡೋ, ನನ್ನ ಯೂಟ್ಯೂಬ್ ಬಗ್ಗೆ ಏನಾರ ಮಾತಾಡೋ. ನಿನ್ನ ಯೂಟ್ಯೂಬ್ ಬಗ್ಗೆ, ನನ್ನ ಯೂಟ್ಯೂಬ್ ಬಗ್ಗೆ ಮಾತಾಡೋ. ಮಾತಾಡೋ. ಅವನ್ ಬರೀ ಕೆಟ್ಟದ್ದೇ ಮಾತಾಡೋದವನು, ಒಳ್ಳೆವೇನು ಮಾತಾಡೋದವನು. ಏನೋ ನನ್ನ ಮಗಳ ಹೆಸರು ಶಾರ್ವರಿ ಅಂತ ಹೇಳೋದವರು. ಶಾರ್ವರಿ ಹೀರೋ ಯಾವ್ದೋ ಸೀರಿಯಲ್ ಆಗಿ ನೋಡ ನೀವು ಹೇಳೋದು. ಚೆನ್ನಾಗಿತ್ತಾ ನಿಜ? ಬೈ ಹಾರ್ಟ್ ಹೇಳ್ತಿದ್ಯಾ, ಬಾಯಲ್ಲಿ ಹೇಳ್ತಿದ್ಯಾ? ನೋಡ್ತಿದ್ಯಾ ದೇವು ನೀನು? ಏನು ಊಟ ಮುಗಿಸ್ಕೊಂಡು ಹೊರಡೋ ಟೈಮ್ ಆಯಿತು. ಆಲ್ಮೋಸ್ಟ್ ಒಂದು 2 hours ಅಷ್ಟೇ ನಾವು ಸ್ಪೆಂಡ್ ಮಾಡಿದ್ದು. 2 hours ಒಂದೇ 2 minutes ಥರ ಹೋಗ್ಬಿಡ್ತು. ವಾಪಸ್ ಹೋಗ್ಲೇಬೇಕಾಗಿತ್ತು, ಮಗಳು ಬಿಟ್ಟು ಬಂದಿದ್ದೆ. ಸೊ ವಾಪಸ್ ಹೊರಟೆ ನಾನು. 4 ಗಂಟೆ ಆಗಿತ್ತು ಅನ್ಸುತ್ತೆ. ಬಾಯ್ 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 ಬಾಯ್. ಅವ್ರು ಹೋದ್ರು, ಏನ್ ಮಾಡೋಣ? ಮುಖಣ ಬಾಯ್. ಇನ್ನು ನನ್ನ ನಾವೆಲ್ ಸ್ಟೋರಿ ಕಂಟಿನ್ಯೂ ಆಯಿತು. ಇವತ್ತು ನನಗೆ ನನ್ನ ಆಸೆ ಅಂತೆ ನನ್ನ ದಿನವೆಲ್ಲ ನನಗೋಸ್ಕರ ನನ್ನ ಟೈಮ್ ಕೊಟ್ಕೊಂಡು ನಾನು ಹೆಂಗಿರಬೇಕು, ಈ ಇಯರ್ ಹೆಂಗೆ ಎಂಡ್ ಮಾಡಬೇಕು ಅಂತಿದ್ನೋ ಅದೇ ಥರ ಎಂಡ್ ಮಾಡಿದೆ. ನಿಮ್ಮ ಟೈಮು ಕೂಡ ನಿಮಗೆ ಅಷ್ಟೇ ಇಂಪಾರ್ಟೆಂಟು. ಸೆಲ್ಫ್ ಟೈಮ್ ಈಸ್ ದ ಬೆಸ್ಟ್ ಟೈಮ್. ಸೊ ಕಾಪಾಡ್ಕೊಳ್ಳಿ. ಆಲ್ಮೋಸ್ಟ್ 9:30 ಆಗಿದೆ. ಬೆಳಗ್ಗೆ ಇಲ್ಲೇ 7:30 ಹತ್ತಿದ್ದೆ, 9:30 ರೀಚ್ ಆಗಿದ್ದೀನಿ. ನನ್ನ ಮಗಳು ರಿಯಾಕ್ಷನ್ ಹೆಂಗೈತೆ ಅಂತ ನೋಡೋಣ. ಅವಳಲ್ಲಿ ನಾನೇನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಳ್ತಾಳೆ ಬೆಳಗ್ಗೆ ಹೋಗಕರ ಅಂತ. ಒಂದು ಚಾಕ್ಲೇಟ್ಗೋಸ್ಕರ ಅಮ್ಮ ಬಾಯ್ ಅಂತ ಹೇಳ್ಬಿಟ್ಟು. ಇವಾಗಾದರೂ ಎಕ್ಸೈಟ್ ಆಗ್ತಾಳ, ಅಮ್ಮ ಬಂದ್ಲು ಅಂತಾಳ. ನೋಡೋಣ. ಅಮ್ಮ ಏನದು?
ಹಾ ಮಿಸ್ ಮಾಡ್ಕೊಂಡೆ ನನ್ನ ಮಿಸ್ ಮಾಡ್ಕೊಂಡ್ಯಾ ಅಮ್ಮು ಮಿಸ್ ಮಾಡ್ಕೊಂಡ್ಯಾ ಓ ಶರು ನಾನು ಮಿಸ್ ಮಾಡ್ಕೊಂಡ್ಯಾ ಬರ್ತೀಯ ನನ್ನ ಹತ್ರ ಬಾ ಬಾ ನಾನು ಎಲ್ಲಿಗೆ ಹೋಗಿದ್ದೆ ಆಯ್ತು ನಾನು ಎಲ್ಲಿಗೆ ಹೋಗಿದ್ದೆ ಹೇಳು ಎಲ್ಲಾಗಿತ್ತಮ್ಮ ಅಮ್ಮು ಅಮ್ಮ ಎಲ್ಲಾಗಿತ್ತೆ ಹೋಯ್ ಶರು ಇಷ್ಟೇ ಜನ ನೋಡಪ್ಪಿ ನಾನು ಅಮ್ಮ ಅಂತ ಅಲ್ಲಿಂದ ಬರ್ತಾವಳೆ ಅನ್ಕೊಂಡ್ರೆ ಹಾ ಬರಲ್ಲ ನನ್ನ ಹತ್ರ ಬಾ ಯಾಕೆ ನಾನು ಇಲ್ದಾಗ ಅಮ್ಮ ಅಮ್ಮ ಅನ್ನೋದು ಇದ್ದಾಗ ಹಿಂಗಾಡೋದು ಬಾ ಅಮ್ಮ ಬಂದಿದ್ದೀನಲ್ಲ ಬಾ ಸರಿ ನಾನು ಹೋಗ್ಲಾ ವಾಪಸ್ಸು ಹೋಗ್ತೀನಿ ಬಾಯ್ ಶರ್ ಮತ್ತೆ ಬಾ ನಾನು ಮಿಸ್ ಮಾಡ್ಕೊಂಡೆ ಬಂಗಾರಿ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಬಾಯ್ ಮಾಡು ಸರ್. ಬಾಯ್. ಮಮ್ಮ ಚತ್ತ ಮಮ್ಮ.